ಹಾಯ್ ಎಲ್ಲ ನಮಸ್ಕಾರ ಮತ್ತೊಂದು ಹಿಡಿಗೆ ಸ್ವಾಗತ. ಇವತ್ತು ಸಾಸ್ತಾನ ಕೊಯ್ ಬೀಸುವನ್ ಲೆಗದಾಗಿತ್ತ ಕಾಮ್ ಎಂತೆಲ್ಲ ಮೀನು ಸಿಗದ. ಈಗ ಹೊರ ಈಗ ಒಂದು 9 ಗಂಟೆ ಆಯ್ತು. ಮಧ್ಯಾಹ್ನ ಒಂದತ್ತ 3-4 ಗಂಟೆ ಆಗ್ತೇನೆ ಕಾಣ್ತ ಕಾಂಬ ಎಷ್ಟು ಮೀನು ಸಿಗುತ್ತೆ. ಮನೇಲಿ ಹೇಳ್ತಿದ್ದೆ ಮೀನೆಲ್ಲ ಇತ್ತು ಅಂತಿದ್ದೀರಾ, ಹಾಲಾಗದು ಹೋಗ್ತಿದ್ದೆ. ಈಗ ಅಲ್ಲಿ ಮೀನಿಲ್ಲ ಅಂದರೆ ಇದೆಲ್ಲ ಸೂಲು ಕಟ್ಟಿ ಇದೆಲ್ಲ ಕೆಳಿ ಕೊಟ್ಟದ್ದು. ಈಗೆಲ್ಲ ಸೂಲಲ್ಲಿ ಫುಲ್ ಬಿತ್ತರ. ಇದೀಗ ಸೂಲ್ ಅಂದರೆ ಏನು ಗೊತ್ತಾ, ಇದು ಪಾಕೆಟ್ ಕಂಡಾಗ ಮೀನು ಬಂದು ಅದ್ರೊಳಗೆ ನಿಲ್ಲತ್ತೆ ಆ ಥರ. ಫುಲ್ ಚಂದ ಬರುತ್ತೆ, ಲೈನಾಗಿ ಕೊಡ್ತೈತಿ. ಇದು ಎತ್ಕೊಂಡು ಇದು ಏನು ಮಾಡಿ ಅರೆ ಇದು ಕೊಟ್ಟಿಲ್ಲ. ಇದು ಇದ್ರೊಳಗೆ ಬಂದು ಇದಕ್ಕೆ ಸೂಲಂ ಇದ್ರೊಳಗೆ ಬಂದು ಕೂಗಂತ ಇದ್ರೆ ಹಾಯ್ ಇದು ನಿಂಗೆ ಫುಲ್ ಕಟ್ ಇದು ಫುಲ್ ಕೇಳಿ ಕಟ್ಟಿ ಆಯಿಲ್ಲ. ಇದು ಹಾಕುದು ಅಲ್ಲ, ಯಾರು ಮಾಮೂಲಿ ರೀತಿಯಾಗಿ ಕಟ್ಟಿದೆ ಅದಕ್ಕೆ ಹಾಕಿದ್ದೆ. ಈ ಥರ ಪಾಕೆಟ್ ಹೇಳಿ ಕೆಳಿದಾರ ಹಾಗಿತ್ತು. ಎಲ್ಲದು ಕೊಟ್ಟು ಕೈಲಿ ಇಲ್ಲೆಲ್ಲ ಕೆಳಿ ಎಲ್ಲ ಹಾಗಿತ್ತು. ನಮ್ಮ ಅದೇ ಅಂತ ನೋಡಿ ಇಷ್ಟೊಂದು ಕೆಳಿ ಕೊಟ್ಟು ಅಲ್ಲಿ ಪೆಟ್ಟಿ ಪೆಟ್ಟಿ ಸಾಕು. ವಾರಬಲ್ಲಿ ತಗೊಂತೀನಿ, ವಾರಬಲ್ದಾಗ ಅಮ್ಮ ಕಳಿಸ್ತಾ ಇರ್ತೀವಿ ಎಂತ ಇಲ್ಲಿ ಒಂದಿತ್ತು ಕಾಮ. ಇವತ್ತು ಅಲ್ಲ ಈ ಕಣಕ್ಕೆ ಬಪ್ಪ ಅಂತ ಇದ್ದೆ ಅಂತ ಇದು ಇನ್ನು ಕೇಳಿ ಇತ್ತಿದ್ರೆ ಈಗ ಅವರಷ್ಟು ಕೊಟ್ಟು ಮತ್ತು ಕೇಳಿತರ್ತೆ ಎಲ್ಲ ಸಣ್ಣ ಸಣ್ಣ ಕೇಳಿಯ. ಇದು ಇನ್ನೂ ಇತ್ತು. ಈ ಕೇಳಿ ತಗೊಂಡು ಅಲ್ಲಿ ಅಷ್ಟು ದೂರ ಹಾಕೋದು ಹೋದೆ. ಯಾವ ಥರ ಕೇಳಿ ಹೋಗಿತ್ತಾ ಇತ್ಕಣಿ? ಹಾಂ ಇಲ್ಲಿ ಇತ್ಕಣಿ ಇದೇ ಥರ ಇಷ್ಟು ಸಣ್ಣದ ಕೇಳಿ ಸುಮಾರು ಇತ್ತ. ಅಲ್ಲಿಂದ ಎಷ್ಟು ಕಟ್ಕೊ ಬಂದ ಇದು ಮತ್ತು ಈ ಬದಿ ಕಾಂತೆ ಮತ್ತು ಕೇಳಿ ತೋರುತ್ತಪ್ಪ. ಇದು ಇನ್ನು ಕಟ್ಟಿ ಹೊಯ್ಕಿದ ವಾರ ಬಾಲಿ ಇದ್ರೆ ಸಮಾತಿತ್ತು. ಈ ಬಾಲಿ ಅಂತ ಗೊತ್ತಾ, ಹೂಗುರ್ ಕೊಳನ್ ತಗರ್ಸಾಕ ಪರ್ಕ ಕಿತ್ತ ಹಬ್ಬದಲ್ಲಿ ಅದು ಬೀಸು ಕಾಪ ನೆನ್ಸ್ಕೊಂಡು ಇದು ಕಷ್ಟ. ನೀರು ಚೇಂಜ್ ಆಯ್ತಲ್ಲ, ಹಳೆಗಾರ ಗಾಳ ಹಾಕು ಅಂದ್ರು ಮತ್ತೆ ಯಾರು ಗಾಳ ಹಾಕು ಅಂತ ಹೇಳಿದ್ದೀರಾ. ಒಳಗೆಲ್ಲ ಗಾಳ ಗಾತಿಲ್ಲ ನಿನ್ನೆ, ಅದಕ್ಕೆ ಕಲರ್ ಚೇಂಜ್ ಆಯ್ತು. ಹಂಗೆ ಸಿಕ್ಕುದಿಲ್ಲ ಅಲ್ಲಿ ಮೀನು. ಈ ಹಣ್ಣು ನೀರು ಕಂಡಾಗಿದ್ರೆ ಮಾತ್ರ ಬಾಯಿ ಆಗ್ತದೆ, ಇಲ್ಲಾಂದ್ರೆ ಹಂಗೆ ಸಿಕ್ಕುದಿಲ್ಲ ಅವೆಲ್ಲ. ಮತ್ತೆ ಬಿಸಾಡ್ದೆ ಮತ್ತೆ ಅಂತ ಯಬ್ಬ ಒಂದು ಮಳೆ ಬಂತು, ಒಂದು ಬಿಸಿಲು ಬಂತು, ಯಬ್ಬ ಇಡೀ ಮೊಯ್ಯಲ್ಲ ಚಂಡಿ ಸತ್ತೋಲ್ಲದೆ. ಇನ್ನೀಗ ನೆಕ್ಸ್ಟ್ ಅಂತತ್ತೆ ಕಾಮ್ ಬೀಸಕ್ಕಂತೂ ಆತಿಲ್ಲ. ಇದು ಬೀಸ ರೆಡಿ ಯಾರು ಅಲ್ಲಂತೂ ಹಬ್ಕತ್ತೆ ಅಲ್ಲು ಮತ್ತು ಹಾಗೆ ಯಬ್ಬ ಅದು ಸ್ವಲ್ಪ ದೂರ ನಡಿಕ ಅಲ್ಲಿ ಹೊಯ್ಕಿದ್ರೆ ಎಂಡಿ ಹೊಯ್ಕಿದ್ರೆ ನಾವು ಆ ಸತಿ ಹೋಗಿ ಅಲ್ದ ಕಣ್ಣ ನೀರು ಬಪ್ಪಂಗಾಯ್ತು. ಸ್ವಲ್ಪ ದೂರ ನಡಕಿಲ್ಲ, ಅಲ್ಲಿ ನಡೆದ್ರು ಕೂಡ ಮತ್ತೆ ಫುಲ್ ಬೀಚ್. ಅಲ್ಲಿ ಬಿಸಿಲು ಅಂದರೆ ಯಮ್ಮ ಗನಗೋರ ಬಿಸಿಲು. ಅದಕ್ಕೆ ಹಾಪುದ ಕೈದು ಮಾಡು ಒಂದೇ ಸತಿ ಹೊದ್ದ ಜೀವ ಸಾಕಾಯ್ತು. ಇದೀಗ ಇನ್ನು ಇದು ಕೆಳಿ ಕಟ್ಟಿ ಮಾಡೋದು ಹೀಗೆ
ಈಗ ಗಾಳಿಗೊಟ್ಟು ಸುಮಾರು ಟೈಮ್ ಬೇಕಾಗ್ತೀಗ ಇನ್ನೂ ಇತ್ತು ಕೇಳಿ ಸಾಲಿಯತ್ತೆ ಸುಸ್ತೇ ಆಯ್ತು. ಕೆಳಿಗೊಟ್ಟು ಅಂತ ಗೊತ್ತಾ, ಕೂಕ ಬೆನ್ನು ಸುರತ್ತೆ. ಕೆಳಿ ಕಟ್ಟೋರ್ದೆಲ್ಲ ಬೆನ್ನು ಹಿಂಗಿರುತ್ತೆ, ಹಿಂಗೆ ನಡ್ಕೋತ. ನಾವಿನ್ನು ಮಕ್ಕಳ ನಮ್ದು ಈಗಳ ಸೊಂಟೆಲ್ಲ ಹೋಯ್ತಂದ್ರೆ ಮತ್ತೆ ಅಂತಿಲ್ಲ. ಮತ್ತು ಇನ್ನು 30-40 ವರ್ಷ ಪತಿಗೆ ಅಂತಿಲ್ಲ, ನಾವು ಅಡುಗೆ ಆತಿಲ್ಲ. ಒಂದೊಂದು ಕೋಲ್ ತಗೊಂಡು ನಡಿಕತ್ತೀವಿ, ಅಯ್ಯೋ ಅನ್ಕೊಂಡು ನಡಿಕತ್ತ. ಅದಕ್ಕೆ ಒಂದು ಚಹಾ ಕುಡ್ಕೊಂಡು ಶಿಸ್ತ ಕೂಕೊಂಬೀಗ ಎಂತ ಅತ್ತ ಕಾಮ. ಮತ್ತು ಎಂತ ಮಾಡೋದು ಅಂಥದ್ದು ಇಲ್ಲಿ. ಅದಕ್ಕೆ ನಾ ಕಂಟೆಂಟ್ ಇಲ್ಲ ನನಗೆ ಸುಮ್ಮನೆ ಕಡಿದೆ. ಎಂತಂದು ಮಾಡೋದು ಒಟ್ಟು ಎಂತ ಒಟ್ಟು ಮಾಡಿ ಹಾಕ್ರೆ ಆಯ್ತಾ. ಕಾಂಬರಿಗವರು ಒಂಚೂರು ಇಂಟ್ರೆಸ್ಟ್ ಇರ್ಕಲ್ಲ. ಬಳ್ಳಿ ಬಿಡ್ಕೋಯ್ರ ಅದಾರು ಒಂದು ಕಾಣ್ಲಾಗಿನ್ ಬಿಟ್ರೆ ಮತ್ತೆ ಅಂತಿಲ್ಲ. ಅಯ್ಯಬ್ಬ ಏನು ಆಮೇಲೆ ಕಾಂಬ ಬಂದ ಪಾರಿ ಹೊಡೆದಿದ್ದು. ಅದು ಪಾರಿ ಫುಡ್ಡಿಗೆ ಹೋಗ್ತದ. ಎಷ್ಟು ರೂಪಾಯಿ ಕೊಡ್ತಾರೆ ನಮ್ದು ಅದಕ್ಕೆ? ಸುಮಾರು ಓಟಾಕಿ ಬೆಸಿದೆಯಲ್ಲ, ಎಲ್ಲಿ ಬಿಸಾಡಿದೆ ಮತ್ತೆಲ್ಲ ಕಮ್ ತೋರ್ಸೋದು ಹೆಂಗಿತ್ತು? ಹಾಂ ಇಲ್ಲಿಕ್ಕ ಇದು ನಿಮಗೆ ಎಂದನು ಗೊಯ್ತಾ? ಇದು ಎಲ್ಲರಿಗೂ ಗೊತ್ತಿರ. ಇದು ಇದ್ರನ್ನ ಅಲ್ಗಿ ಅಂತಾರಲ್ಲವ. ಹಾಂ ಮಣಕಿ ಅಂದ್ರೆ ಮಂಡಸ್ ಅಲ್ಲ, ಬಂಡಸ್ ನೆಲಗಿ ಅಂತಾರಪ್ಪ. ಇದ ಪಾಳು ಫುಡ್ಡಿಗೆ ಹೋಗ್ತ. ಕೆಲವರಲ್ಲಿ ಬೇರೆ ಅಂತ ಇದರಿಂದ ಎಂಥದ್ದು ಕ್ರಾಫ್ಟ್ ಅಂತ ಮಾಡ್ತಾವ್ರಪ್ಪ, ಗೊತ್ತಿಲ್ಲ. ಇದು ಒಣಸಿ ಇದು ಮಾಡಿ ಇಡ್ಕೊಂಬರಪ್ಪ. ಅದಕ್ಕೆ ಬಿಸಿಲು ದಿನ ಒಣಸ್ತಿ ಇದಾಳಪ್ಪ. ಅಷ್ಟೇ ಎಂತ ಸಿಕ್ಕತ್ತೆ, ಎಷ್ಟು ಕೊಡ್ತಾರೆ ಕಾಂಬ ಅಲ್ಲಮ್ಮ. ಆ ಬಿಸ್ಲಾಗ ಹೋಗಿ ಕಾಣಿಗೆ ಯಪ್ಪ ಕೊಪ್ಪ ಹೋಯ್ತಾಳು. ಕೊಪ್ಪ ಅದ್ ಮುಖ ತೋರ್ಸಕ್ಕೆ ಹೇಗಂತಾಳ. ಅಯ್ಯ ಅಣ್ಣ ಒಂದು ಇದೆಲ್ಲ ಕಟ್ಟಿ ಐತೆ. ಮತ್ತಾದ್ರೂ ಕ್ಯಾಳಿ ಇತ್ತ, ಕ್ಯಾಳಿ ಇಲ್ಲ ಅಂತ ಹೇಳೋಕತ್ತಿಲ್ಲ. ಈ ಥರ ಈಗ ಮೀನು ಅಂತ ಗೊತ್ತಾ, ಈ ಥರ ಪೊಟ್ಲಿ ಕಣಗಿರುತ್ತೆ. ಇದಕ್ಕೆ ಪೊಟ್ಲಿ ಅಂತ ಅಂತಾರೆ. ಕೆಲವರೆಲ್ಲ ಪೊಟ್ಲಿ ಅಂದರೆ ಕೆಲವರೆಲ್ಲ ಪಾಕೆಟ್ ಅಂತ ಅಂತಾರೆ. ಹಿಂಗೆ ಇದ್ರೊಳಗೆ ಹೋದ ಮೀನಲ್ಲ, ಇದ್ರೊಳಗೆ ಹೋಗಿ ಸಿಕ್ಕ ಬಿಡತ್ತೆ. ಈ ಒಂದಿಷ್ಟು ಜಾಗ ಐತೆ ಕಣಿ, ಈ ಜಾಗದಾಗ ಹೋಗಿ ಒಳ ಸಿಕ್ಕ ಬಿಡತ್ತೆ. ಮತ್ತು ಹಂಗೆ ಸ್ಪೇಗೆ ಯಾರು ಬತ್ತಿಲ್ಲ, ಸಿಕ್ಕ ಬಿದ್ರು ಕೂಡ ಇದು ಈ ಥರ ಬಲಿ ಅಲ್ಲ, ಬೀಡಿ ಬಲಿ ಅಲ್ಲ. ಪಟ್ಟ ಸಿಕ್ಕ ಬಿತ್ತಂದ್ರೆ ಅದ್ರದ್ದು ಒಂದೇ ಬೆನ್ನಿದು ಇದಕ್ಕೆ ಹೋಯ್ತಾಗುತ್ತೆ. ಇಲ್ಲಾಂದ್ರೆ ಫುಡ್ಡಿಗೆ ಅಲ್ಲೆಲ್ಲ ತಾಗಿ ಇರತ್ತೆ. ಅದು 7 ಕ್ಯಾಳಿ ಎಲ್ಲ ಹಂಗೆ ಇತ್ತು. ಸುಮಾರು ಕ್ಯಾಳಿ ಇತ್ತು, ಆರು ಕಾಣಕ. ಮತ್ತೆಂತ ಗೊತ್ತಾ, ಈಗ ಹೊಯ್ಕೊಂಡು ಎಣ್ಸ್ಕಣ್ಣ ಮತ್ತು ಹಾಗೆ ವಿಡಿಯೋ ಮಾಡ್ಕೊಪ್ಪ ಅಂತ. ಈಗ ಹೊರ ಅಂತ ಗೊತ್ತಾ, ಎಲ್ಲ ಬಲಿ ಎಲ್ಲ ಹೊಡೆದೋಯ್ತು. ಮತ್ತೆ ರಾಗಲಿ ಅಮಗಾಯ್ತು. ಮತ್ತು ಜಾಸ್ತಿ ನೀರು ಇಳೋದಿಲ್ಲ. ಇವತ್ತು ರಾತ್ರಿ ನೀರು ಇಳಿತ್ತು ಅಂದರೆ 1 ಗಂಟೆಗೋ 2 ಗಂಟೆ ಹಂಗೆ ನೀರು ಇಳುತ್ತೆ. ನೈಟ್ ಹೊರೆ ಅಂತ ಗೊತ್ತಾ, ಬೀಸ್ಕೋರೆ ಮೀನು ಸಿಕ್ಕತ್ತೆ. ವಿಡಿಯೋ ಮಾಡೋಕತ್ತಿಲ್ಲ ಅಷ್ಟೇ. ಮತ್ತು ಬರೀ ಮೀನು ಇದು ಮಾತ್ರ ತೋರ್ಸ್ಕತ್ತೆ. ಆರು ಇವತ್ತು ನೈಟ್ ಹಾಪನ್ ಎಂತಕ್ಕಂದರೆ ಸುಮಾರು ದಿನ ಆಯ್ತು ನಾ ಮನೆಗೆ ಇದ್ದಿನ. ಅದೇ ಒಂದು ಕಾರಣಕ್ಕೆ ಇವತ್ತು ಹಾಗೆ ಅಲ್ಲ. ಮತ್ತು ಅಂದರೆ ಮನೆಗೆ ಇದ್ದಿದ್ದು ಅಂದ್ರೆ ಇದಪ್ಪ ಶುರು ಆಯ್ತು, ಮಂದು ಕಟ್ಟು ಶುರು ಆದಂಗಿತ್ತು. ಅದಕ್ಕೆ ಇವತ್ತೊಂದು ಸೀವಾಕಿ ಹೋಯ್ಯಪ್ಪ ಫುಲ್. ಅಲ್ಲೊಂದು ಅದು ಅಲ್ಲದೆ ಪೊಡ್ಸಿನೆಲ್ಲ ಹರ್ಗೋಯ್ತಾ. ಇವತ್ತು ಒಳಗಪ್ಪ ಚಾನ್ಸಸ್ ಇತ್ತು, ಆ ಕಾರಣಕ್ಕೆ ಹೋಯ್ವಪ್ಪ. ಮತ್ತು ಅದು ಅಲ್ಲದೆ ನಾಳೆಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಬರ. ಇಲ್ಲ ಈ ಊರು ಬದಿಗೆಲ್ಲ ಹೊಸ್ತು ಅಂತ ಹೋಯ್ತು ನಿಮಗೆ. ಆ ಹೊಸ್ತಿಗೆಲ್ಲ ಈಗಲೇ ಕ್ಲೀನ್ ಮಾಡಿ ಇಡ್ತೀರಿ. ಕೆಲವರು 1-2 ದಿನ ಹಿಂದೆ ಕ್ಲೀನ್ ಮಾಡ್ತಾರೆ. ನಮ್ದು ಮೇಲೆಲ್ಲ ಸುಮಾರು ಕೊಳಿತ್ತ, ಆ ಶಾಲಿ ಬಲಿ ಅದೆಲ್ಲ ಇರ್ತದೆ ಒತ್ತದ, ಅದೆಲ್ಲ ಕ್ಲೀನ್ ಮಾಡೋಕಿತ್ತ ನಾಳೆಗೆ. ಅದಕ್ಕೆ ಕ್ಲೀನ್ ಮಾಡೋಕಿತ್ತೀಗ ಮಾತ್ರ ಕ್ಲೀನ್ ಮಾಡೋ ತಾಕತ್ತಿಪ್ಪದಿಲ್ಲ. ಎಂದಕ್ಕಂದ್ರೆ ಅದು ಮೇಲೆಲ್ಲ ಹೊಯ್ಕೊಂಡಲ್ಲ ಉಸು ಕಡೆ ಸೊತ್ತಿ ಹೊತ್ತು. ನಮ್ಮ ಮನೆ ಮೇಲೆ ತೋರಿಸ್ತಿ ಕಾಣಿ. ನಮ್ಮನೆ ಕಾಮ್ಗೆ ಒಂದು ಇದು ಹಿಂಗೆ ಕಾಮ್ಗೆಲ್ಲ ಸಣ್ಣ ಮನೆ ಕಣಗಿತ್ತ. ಹಿಂಗೆ ಮೇಲ್ ಹೊರಲ್ಲ, ಮೇಲೊಂದು ಸಣ್ಣ ರೂಮೇ ಮಾಡ್ಲಕ್ಕ ಒಂದು ದೊಡ್ಡದ ಅಷ್ಟು ದೊಡ್ಡದು ಜಾಗ ಇತ್ತು. ಅದಕ್ಕೆ ತೋರಿಸ್ತೆ ಕಾಣಿ ಹೆಂಗಿರತ್ತೆ ಅಂತಸ್ತೆ. ಕಾಮ್ಗೆ ಸಣ್ಣ ಮನೆ ಕಡೆಗೆ ಮತ್ತೊಂದು ರೂಮ್ ಮಾಡ್ಕೊಂಡು ಎಣ್ಸ್ಕೊಂಡದ. ಅದಕ್ಕೆ ಸುಮಾರು 3-4 ಲಕ್ಷ ಬೇಕಂತಾರೆ. ಅದೇ ಆಯಿಲ್ಲ. ಒಂದೇ ಆ ಗಾಡಿ ಇತ್ತು ಕಣಿಯ ಬೈಕ, ಆ ಬೈಕ್ ಇತ್ಲಾಗಿಂದ ಮಾಡು ಅಂತ ಹೇಳ್ತಿದ್ರ. ಅದು ಎಕ್ಸ್ಟ್ರಾ ಮಾಡೋಕ್ಕೆ ಸುಮಾರು ಬೇಕಾದ ಕಣಗಿತ್ತು. ಅದೇ ಎಂತ ಮಾಡೋದು ಗೊತ್ತಾ ಇಲ್ಲಿ ನೆಕ್ಸ್ಟ್ ಕಾಣಿಕೆ. ಈಗ ಎಂತ ಹತ್ತಕಂಬ ರೂಮ್ ಬೇಕೆ, ರೂಮ್ ಇಲ್ದಿರ ಆತಿಲ್ಲ. ನಾನು ಒಟ್ಟು ಮನೆ ನಾನು ಎಂತ ಗೊತ್ತಾ, ರಾತ್ರಿ ಹೊತ್ತಿಗೆಲ್ಲ ವೀಡಿಯೋ ಅಂತ ಚಿಪ್ಸ್ ಅಂತ ತಿಂತಿರ್ತೆ.
ನಾನು ಹತ್ರನೇ ಮನೆ ಕಂಡಿರ್ತಾನೆ ನಿನ್ನ ಎಂಥ ಜ್ವಾರಿ ಎಣ್ಣೆ ಮನೆಯನ್ನು ಬೋಯ್ತಿತ್ತು. ನಂಗೆ ರಾತ್ರಿ ಹೊತ್ತು ನಿದ್ರೆ ಬರ್ತಿಲ್ಲ ನಂಗೆ ಅಷ್ಟು. ನಾನು ಎಡಿಟ್ ಮಾಡಿ 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 ಅಭ್ಯಾಸ ಆಯ್ತಾ. ಈಗ ಮತ್ತು ನಿನ್ನೆಲ್ಲ ಒಂದು ನಿದ್ರೆ ಬಂದಂಗೆ ಆತೈತಿ. ಈಗ ವಾಪಸ್ ನಾನು ಎನಿಮಿ ಕಮ್ ಸ್ಟಾರ್ಟ್ ಮಾಡಿದೆ. ಅದ್ರಾಗ ಅಲ್ಲ ಅದು ಕಾಣ್ತಿದ್ರಲ್ಲ ನಿದ್ರೆ ಬರ್ತಿರೋದು ಹಾಗೆ. ಮೊದಲೇ ಎಂತ ಎನಿಮಿ ಕಾಂತ ಒಂದು ಬೆಳಗ್ಗೆ ಶುರು ಮಾಡ್ರಲ್ದ ಮತ್ತೆ ಪುನಃ ಮನೆ ಕಂಬೋದು. ನಾನು 5 ಗಂಟೆ ಮನೆ ಕಂತಿದ್ದೆ, ಬೆಳಗ್ಗೆ 5 ಗಂಟೆ ಮನೆ ಕಂತಿದ್ದೆ ನಾನು. ಆಮೇಲೆ 5 ಗಂಟೆ ಮನೆ ಕಂಡು ಮತ್ತೆ ಪುನಃ 10 ಗಂಟೆ ಹಂಗೆ ಎದ್ದು ಮತ್ತೆ ಪುನಃ ಅದೇ ಇದೇ ಮಾಡ್ತಿರ್ತಿದ್ದೇನೆ ರಜೆ ಎಲ್ಲ ಇದ್ದ. ಈಗ ಎಂತ ದೋಣಿ ಗಿಣಿ ಅಂತದಿಲ್ಲ. ಅಲ್ಲ ಈ ವಿಡಿಯೋ ಯೂಟ್ಯೂಬೆಲ್ಲ ಇಲ್ಲಂದಿರಲ್ದ ನಾ ಮನೆಯಿಂದ ಯಾರಿಗೆ ಬರ್ತಿಲ್ಲ, ಸತ್ತರು ಯಾರಿಗೆ ಗೊತ್ತಿಲ್ಲ. ನಾನು ಅಷ್ಟು ದೊಡ್ಡ ಆಲಸಿ ಮುದ್ದಿನ. ನಾನು ಇಷ್ಟಕ್ಕೆ ಮಾಡ್ತಿದ್ದೆ ಅಂದರೆ ಇಷ್ಟು ಓಡಾಡ್ತಿದ್ದೆ. ನೆಕ್ಸ್ಟ್ ನಂತರ ಒಂದು ಅಚೀವ್ ಮಾಡುವ ಆರೆ ಎಷ್ಟೇ ಪ್ರಯತ್ನ ಮಾಡ್ರೆ ಅಚೀವ್ ಆಗ್ತಿಲ್ಲ. ಒಟ್ನಲ್ಲಿ ಒಂದು ಹಿಂದೆ ಬೈತ್ ಬಿಟ್ರೆ ಮತ್ತೆ ಅಚೀವ್ ಅಂತಿಲ್ಲ. ಅವ ಈ ಕೈಯು ಹಾಗೆ ಕೈ ರಟ್ಟಿ ನೋವು ಅದು ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡೋಕ್ಕೂ ಆಗ್ತಿಲ್ಲ. ಈ ಕೈ ಹೋಯ್ತಾನೆ ಕಿತ್ತಾರಿ ಜಲ್ಲಾಕಿ ನಾವು ಮಾತಾಡ್ರೆ ಬೋರತ್ ನಿಮಗೆ. ಆಮೇಲೆ ಕಾಂಬ ಸಾಧಾರಣದವ್ರಿಗೆ ಇದೆಲ್ಲ ಗೊತ್ತಿಪ್ಪುದಿಲ್ಲ. ಇದು ಎಂತಂದು ಏನು ಗೊತ್ತಿದ್ದಾರ ಒಂದು ಕಾಮೆಂಟ್ ಮಾಡಿ ಅಷ್ಟೇ. ಕೆಲವರೆಲ್ಲ ಕೇಂದ್ರಿಗೆ ಅದು ಎಂಥದಕ್ಕೆ ಕೇಂದ್ರ ನಂಗೆ ಪಟ್ಟ ಗೊತ್ತಾದಿಲ್ಲ. ನಂಗೆ ಪಟ್ಟ ನೆನಪು ಇರೋದು ಬಂಡಸ್ ನ್ಯಾಲ್ಗಿ ಅಂತಾರಪ್ಪ, ಮತ್ತೆ ಎಂತ ಅಂತ ಗೊತ್ತಿಲ್ಲ. ಕೆಲವ್ರು ನ್ಯಾಯ ನ್ಯಾಲ್ಗಿ ಇಲ್ಲ ಅಂತಾರಪ್ಪ. ಮತ್ತೆ ನಿಮ್ಮದೇ ಮತ್ತೆ ಅಂತಾರೆ ಹೇಳೋರಿದ್ರೆ ಹೇಳಿ, ನಮ್ಗೆ ಗೊತ್ತಿಲ್ಲ. ಇವೊಂದು ಲಾಸ್ಟ್ ಆಪ ಅಂದ್ರೆ ಅಲ್ಲೇ ಒಂದು ಮಳಿಗೆ 15 ಶೇ ನಂಗೆ ಹೊಸ ಅಂಗಿ ತಗೊಂಡಿದ್ದ. ಒಂದು 4 ಟಿ ಶರ್ಟ್ ತಗೊಂಡ್ರೆ ಕೂಡ ಒಂದು 7 ಫೋಟೋ ತೆಕ್ಕೊಂಬೋದು, ಒಂದು ಆಸೆ ಇರುತ್ತೆ. ಹಂಗೆ ಒಂದು ಫೋಟೋ ತೆಕ್ಕೋಪ್ಪ ಅಂದಾಗ್ದಾಗ ಇದು ಕಂಡ್ರೆ ಅಲ್ಲಿ ಲಾಸ್ಟ್ ಮತ್ತೆ ಒಳ್ಳತ್ತೆ. ಮತ್ತೆ ಒಳ್ಳೆ ಗಾಳಿ ಎಲ್ಲ ಬತ್ತಾ. ಮತ್ತೆ ಹಬ್ಬ ಬಲಿ ಬಿಡಕ್ಕೆ ಹೋದಂಬ್ರಿ ಎಂತಿಲ್ಲ ಸಾಮ ಬೋಯ್ತಿದ್ರಿ ಹಿಂಗೆ ನಮ್ಮನೆ ಅದು ಗುಡ್ಲಗೆ ಅಂತ ನೀನೇ ಇಲ್ಲ ಮಾರ ಎಂತದಿಲ್ಲ. ಶೇ ಎಂತ ಮಾಡು ನಾನು ಈಗಂತಿದ್ದು ಒಂದೆರಡು ಫೋಟೋ ತೆಕ್ಕ ಹೋಗ್ತ ನಾವು ಗಾಳಿ ಬತ್ತಿತ್ತಲ್ಲ ಮಾಡ ಹಾಕ್ತೆ ಅನ್ಸತ್ತೆ. ಒಂದು ಈಡ ಚಿಕ್ಕನ್ಕಂದು ಒಂದು 2 ಫೋಟೋ ತೆಕ್ಕೊಂಬ. ಈ ಫೋಟೋ ಎಲ್ಲ ಬದ ಎಲ್ಲೆಲ್ಲ ಬರ್ತದೆ ಅಂದರೆ ಇನ್ಸ್ಟಾಗ್ರಾಮ ಸ್ಟೋರಿ ಆಗ್ತೇನೆ. ನಿಮಗೆ ಬೇಕಾದಲ್ಲಿ ಕಾಣಿ. ಇನ್ಸ್ಟಾಗ್ರಾಮಾಗೆ ಲಿಂಕ್ ಹಾಕ್ರೆ ನೀವು ಕಾಣ್ತಿಲ್ಲ ನಂಗೆ ಗೊತ್ತಿತ್ತ. ಇನ್ಸ್ಟಾಗ್ರಾಮಾಗೋ ಮಿಸ್ಟರ್ ಕಾರ್ವಿ ಅಂದಿತ್ತು. ಹೋಯ್ ಒಂದು ಫಾಲೋ ಮಾಡಿ ಅಂತಿಲ್ಲ, ನಿಮ್ಗೆ ಇಷ್ಟ ಯಾರು ಫಾಲೋ ಮಾಡಿ. ಮತ್ತು ನಾವು ಹೇಳಿ ನೀವು ಫಾಲೋ ಮಾಡೋದು ಅದು ಹಂಗೆ ಒಳ್ಳತ್ತಿಲ್ಲ. ಕೆಲಸತಿ ಕೆಲವರಿಗೆ ಇರಿಟೇಟ್ ಆಯ್ತು. ನಿಮ್ಗೆ ಇಷ್ಟ ಮಾತ್ರ ಒಂದು ಹೋಯ್ ಸಪೋರ್ಟ್ ಮಾಡಿ ಸಾಕು. ಇಡ ಕಿಡ್ನಿ ಕರದ ನಿಂಗೆ ಕರದಲ್ಲ. ನಾ ಸೆಂಟೆಗೆ ಹೋಯ್ತು ಹೇಳ್ತು 100 ರೂಪಾಯಿ ಸೆಂಟ್ ತಗೊಂಡಿದೆ. 150 ಅದೇ ಗಮ್ ಕೊಡ್ತೇನೆ ಓಡಿ ಬಂದಾಗ ಅಷ್ಟೇ. ಇಲ್ಲಿಂದ ಅಲ್ಲಿ ಓಡೋದು ಅಲ್ಲಿಂದ ಇಲ್ಲಿ ಹೋಗ್ತದೆ ಅಷ್ಟೇ ಒಂದು ಕೆಲಸ. ಮಳೆ ಬಾರ್ದಿದೆ ಸಾಕ್ತಿದೆ. ಒಳ್ಳೆ ಗಾಳಿ ಮಾತ್ರ ಒಳ್ಳೆ ಬಂದಿತ್ತು. ಒಳ್ಳೆ ಗಾಳಿ ಬಂದ ಫುಲ್ ಮೊದಲೇ ಬ್ಲ್ಯಾಕ್ ಡ್ರೆಸ್ ಹಾಕಿ ಓಡಾಡು ಚೆನ್ನಾಗಿ ತೋರುತ್ತೆ ಇದೆ. ಈ ಬ್ಲ್ಯಾಕ್ ಹಾಕೊಂಡ್ರೆ ಅಂತ ಗೊತ್ತಿ ಕಪ್ಪು ಇದ್ದಾರೆ ಬ್ಲ್ಯಾಕ್ ಹಾಕೊಂಡ್ರೆ ಅಂತೇಳಿ ಚೂರ ಬೆಳಿ ಆಯ್ತು ತೋರ್ತದೆ. ಅದಕ್ಕೆ ನಾವು ಬ್ಲ್ಯಾಕ್ ಇಟ್ಕೊಂಬ ಬ್ಲ್ಯಾಕ್ ಕೊಡ ಎಂತ ಕಡೆ ಬೆಳಿ ತೋರ್ತಿದ್ರು. ಈ ಬ್ಲ್ಯಾಕ್ ಹಾಕೊಂಡ್ರೆ ರಹಸ್ಯ ಬ್ಲ್ಯಾಕಿನ ರಹಸ್ಯ ಗೊತ್ತಿಲ್ಲ ನಿಂಗೆ. ಬ್ಲ್ಯಾಕಿನ ರಹಸ್ಯ ಅಂತ ಅಂದ್ರೆ ಬ್ಲ್ಯಾಕ್ ಹಾಕೊಂಡ್ರೆ ವೈಟ್ ಆಯ್ತು ಅಂತ ಮತ್ತೆ ಚಂದ ತೋರ್ತ್ರು. ಈ ವೈಟ್ ಇದ್ದವ್ರಿಗಲ್ದ ವೈಟ್ ಇರ್ತಾರೆ ಕಣಿ, ಅವರಿಗೆಲ್ಲ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಬ್ಲ್ಯಾಕ್ ಪ್ಯಾಂಟ್ ಎಲ್ಲ ಹಾಕೊಂಡೆಲ್ಲ ಇದ್ರಲ್ದ ಕತ್ತರ್ನಾಕ್ ಆಯ್ತು ಹೊರತು. ನಮ್ದು ಅಷ್ಟು ಅಂತ ಲುಕ್ ಇಟ್ಟಿಲ್ಲ, ಬಟ್ ಅವರಿಗೆಲ್ಲ ಎಂತ ಲುಕ್ ಗೊತ್ತಾ. ನಾವೆಲ್ಲ ವೈಟ್ ಇದ್ದಿರ್ ಕೆಮ್ದೆ ಬೇಡಿತ್ತೆ ಅಂತ ಅಲ್ದನಾ ಕಣಿ. ಎಷ್ಟು ಬೆಳಿದೆ ಕಣಿ ಬೆಳಿ ಸಾರ ಅಂಗಡಿ ಬರ್ರ ಅವೈ ತುಫಾನ್ ಕಂಡಾಗಿತ್ತ. ಆರು ನಾವು ಲಗ್ಗೆ ಇಡ್ತಿತ್ತು. ಇನ್ನು ದೇವ್ರಿಗೆ ಬಿಟ್ಟದ್ದು ಮಳೆ ಬರಲ್ಲ ಅಂದರೆ ಒಂದು ಲೆಕ್ಕ. ಇಲ್ಲ ಗಾಳಿ ಎಲ್ಲ ಬತ್ಕೊಂಡ್ರಿ ಯಪ್ಪ. ಈ ಗಾಳಿ ಬಂದು ಬುದ್ಧಿ ಹತ್ತಿಲ್ಲ ಅಲ್ಲ ಮರೆ. ಇದ್ರೆ ಗೊತ್ತಾಗ್ತದೆ ಅಲ್ಲಿಗಿನ ನೀವು ಹಿಂದೆ ಓಡಿ ಹೋಗ್ಬಿಟ್ಟು ರೆಡಿ ಹಿಂದೆ ಓಡ ಭತ್ತ ವಾಂಗಿ ಎಷ್ಟೇ ಓಡುದಿಲ್ಲ. ಬಾರ ಹತ್ತ ಓಡಿ ಹೋಗಿ ಶುರು ಮಾಡ್ತಾ
ಬರೋದು ಅಲ್ಲೇ ಮಾಡಿ ಬಂದ್ರೆ ಎದ್ದೇವ್ರೆ ಇದು ಹಾಕೋದಲ್ಲೇ ಒಂದು ರಾಶಿಯಲ್ಲೆಲ್ಲ ಬೋಟಿಗಿದ್ದು ಎಂತ ಗಾಳಿ ಕೂಡ ದಾರಿ ನಾವು ಬಂದ ಟೈಮಿಗೆ ಸತ್ತೇವೆ ಇಲ್ಲಿ ಎಂತ ಗಾಡಿಗಳಿದೆ ಗೊತ್ತಿಲ್ಲ ನಮ್ಮ ಕೋಡಿ ಮನೆ ಮಾಡಿ ಮಾತಾಡಿ ಹೊಡಿತು ಎಂತ ಗಾಡಿ ಹೋದ್ರೆ ಬರುತ್ತೆ ಅದು ಬೆಂಡ ಆಯ್ತು ಈಗ ಹೊಡೆದೇ ಕಾಣ್ತದೆ ಯಾರು ಹೊಡೆದಾಗಿ ಕಾಣ ಪರಿಗಿಂತ ಕಾಣ ನಮಗೆ ಬ್ರಹ್ಮತ್ ಬೋಟಿಂಗ್ ಎಲ್ಲ ರೆಡಿ ಆಗ್ತದೆ ಈಗ ಮಾತ್ರ ಈಗ ಡಾಲ್ಫಿನ್ ಹುಡುಗ ಮಾತ್ರ ಈ ತುಪ್ಪನ ಗಾಳಿಯ ಡಾಲ್ಫಿನ್ ಹುಡುಗ ಈಗ ಅಲ್ಕಂಡ್ ಹೊಡಿತಾ ಹೊತ್ಕಂಡ್ ಈಗ ಅವ್ರ ಮಣ್ಣು ತೆಗೋ ಬಂದ್ರು ಕಣ ಈಗ ಎಲ್ಲ ಹಾಳದ್ದು ಅಲ್ಲಿಂದಾನೆ ಅಷ್ಟು ಬೆಟ್ಟ ಎಲ್ಲ ಇದು ಬೆಟ್ಟು ಮಾಡಿ ಹೊರಗ ಆ ನಮ್ಗೆ ಹೊಡಿ ಇಡೀ ಬೆಟ್ಟು ಮಾಡಿ ಹೊರಗ ಅಮ್ಮ ಫೋಟೋಗ್ರಾಫರ್ ಬಂದ ಅಲ್ದೇ ಆನ್ಲೈನ್ ಫೋಟೋ ಲೈಕ್ ಆಯ್ತು ಗಂಡೆ ಖುಷಿ ಗಂಡೆ ಬನ್ನಿ ಸೊಪ್ಪಿದ್ರು ನನಗೆ ಮಾತ್ರ ಇಲ್ಲೆಲ್ಲ ಕೂಕೊಂಡ್ರು ಅಂದ್ರೆ ಪೀಸೆ ಅಂದ್ರೆ ಜಾಸ್ತಿ ಒಂಥರ ಟೆನ್ಷನ್ ಗಿನ್ಷನ್ ಅಂತ ಇರ್ಬೋದಿಲ್ಲ ಈ ವಿಡಿಯೋ ಅದು ಅದೆಲ್ಲ ಹಿಂಗೆ ಟೆನ್ಷನ್ ಆಗಿರ್ತಾರಲ್ಲ ಒಂದೇ ಬೀಚ್ ಬದಿ ಒಂದೇ ಯಾವ್ದಾದ್ರು ಒಂದು ನೇಚರ್ ಬದಿ ಅವ್ರು ಹೋಗಿ ಕೂಕೊಂಡು ಸಾಕು ಒಂದು ಆಲೋಚನೆ ಮಾಡ್ತಿದ್ರೆ ಸಾಕತ್ತ ಒಂದು ಫೀಲೇ ಬೇರೆ ಇದ್ರಾಗೆ ಇವು ಗೌಡ ಎಂತದ 24 ಫೋಟೋ ತಕೊಂಡ ಗೌಡ ನನ್ನಂತ ಹೇಗ್ಯಾ ನಾನು ಆಗಳಿಂದ ನಿಂತ್ಕೊಂಡಿದ್ದೆ ಮಾರ ನಾನು ಕಾಮ ಇದ್ರ ತೋರ್ದಿಲ್ಲ ಇದೆಂತ ಕೂಡ ಇದ್ರ ಒಳ್ಳೆ ತರ್ತೀನ ನಾ ಇದ್ರ ತೆಗಿನ ಅಲ್ಲಿ ಚಿಕ್ಕ ನಾ ಎಂತ ಹೊಡಿದೆ ನಿಂಗೆ ನಾ ಇಲ್ಲಿಂದ ಫೋಕಸ್ ಕೊಡ್ತೆ ಇಲ್ಲಿಂದ ಸ್ಮೈಲ್ ಮಾಡ ಒಂದ್ ಸ್ಮೈಲ್ ಮಾಡ ಈ ಮೇಲೆ ಅವನು ಈ ತರ ನಾಚಿಕೆ ಅಂತ ನಿಂಗೆ ಕಾಮ್ ಬೇಡ ಇದು ಮಾಡುದಿಲ್ಲ ಮರ ಹೋಗಾರ ಒಬ್ಬಿದ್ನಲ್ಲ ಇದ್ರಾಗ ಹಿಂದಿಲ್ ಹೋಗಾರ ಅಮ್ಮ ಅಚ್ಚೆ ಇದರ್ ಬೇಕು ಗಾಡಿಗ ಒಬ್ಬ ಒಂದೊಂದು ಅಲೆ ಅಲೆಗಳು ಈ ತರ ಅಲೆ ಹೊಡೆದ್ರೆ ಅಂತೇಳಿ ಅದು ಕಿತ್ತೋಯ್ದೆ ಮತ್ತೆ ಅಂತ ಯಾವನಮ್ನಿ ಇದ ಮಾರ ಸಮ ಬೆಟ್ಟು ಬೀತೆ ಇಲ್ಲ ಈ ನಮ್ನಿ ಮಣ್ಣು ಬೀಳಲ್ಲ ಅದಕ್ಕೆ ಈ ನಮ್ನಿ ಇದಪ್ಪ ಇಲ್ಲಿ ಬ್ಯಾರಿಗೆ ಹಿಡಿತೆ ನಾವು ಅಲ್ಗಣಿ ಅದು ಎಷ್ಟು ಬೆಂಡ ಇದೆ ತೊಂಡ ಹಾರಿ ಅದು ಕಣಗಿತ್ತು ಅಷ್ಟು ಎಲ್ಲಿ ಇದ್ದ ಸರ್ತಿದ್ದಿತ್ತು ಅದ ಬೆಂಡ ಹೋಯ್ತು ಕಣಿ ಬೇರೆ ಗಡ ತುಂಡ ಐತಲ್ಲ ಗಡ ಅದ ಹೌದಾ ತಮಾಷೆ ಎಲ್ಲ ಗಡಿ ಇತ್ತಲ್ಲ ತಮಾಷೆ ಅಲ್ಲಲ್ಲ ಬದಿ ಮಾಡಿ ಬಂತಲ್ಲ ಇಲ್ಲಿ ಗಾಳ ಕೂಡ ಮೊಬೈಲ್ ಯಾರು ಇವತ್ತಿದ್ದ ಕಟಕ್ ಈ ಸಾಧನೆಯಲ್ಲಿ ನಮ್ಮ ಕಿರಣ್ ರಾಜ್ ಅವರು ಹಾಕಿನ ಮತ್ತು ಹಾಕಿದ್ರು ಮತ್ತೆ ಅಲ್ಲ ಇದು ಅಡ್ಡ ಹಾಕಿನ ಹಾಗೆ ಎಡಕ್ಕಿಡ ಮತ್ತೆ ಆವದಿ ಹಾಕಿದ್ರು ಅಲ್ಲಿ ಅಂತಿಲ್ಲ ಅದು ಬಿದ್ದಂತ ಅಲ್ದ ಅತಿ ಕೈದೆ ಮತ್ತೆ ಅಂತಿಲ್ಲ ಅಲ್ಲಿ ತಾಗತ್ತಲ್ಲ ಯಾವ್ದಾರು ಬಿದ್ರಲ್ಲ ಎಲ್ಲರೆಲ್ಲ ಹೇಳುದು ಮಾತು ಕೇಳ್ತಿಲ್ಲ ಅದಕ್ಕೆ ಇದು ಹಾಕ್ರು ಸಾಧನೆ ಅಂದ್ರೆ ಇದೆ ಗಡ ನೀನು ಅದಕ್ಕಾಗ ಇದೇ ಹಿಂಗೆ ಓಪನ್ ಮಾಡ್ಬಿಡಿ ಇದು ಫುಲ್ ಮುಂಚೆ ಯಾರು ಹಾಕಿಲ್ಲ ಬಂದ ಹೋಲ್ಕ ಈ ನಮ್ನೆ ಹೊಡಿತು ಎಂತ ಲಾಂಗ್ ಬರ್ಬಿಡುತ್ತ ನಾವು ದೋಣಿಗೆಲ್ಲ ಹೋಗ್ತಿದ್ದೀವಿ ಹೀಗಿದ್ರಿ
ಮಳೆಗೆ ಹೋಗಿ ನಾನು ಬೀಸ್ಕೊಬ್ಬನ ಹಿಡ್ಕೊಂಡಿದ್ದೆ ಇವತ್ತು ರಾತ್ರಿ ಈ ಗಾಳಿ ಮಳೆಯಲ್ಲಿ ಬೀಸ್ಕೊಬ್ಬ ಆದಿಲ್ಲ ಇದೆ ಈ ಮಳೆಗೆ ಇಷ್ಟು ಇದೆಲ್ಲ ಬಿಸಿಲು ಅಂತ ಈ ಗಾಳಿಗೆ ಅಂತ ಬೀಸ್ಕೋರೆ ನೋಡಿ ಒಂದು ಬದಿ ಕಷ್ಟ ಕಷ್ಟ ಈಗ ಮಟ್ಟಿ ಎಲ್ಲ ತಗೊಂಡು ಮತ್ತೆ ಮೇಗೆ ತಗೊಂಡು ಈಗ ಮಟ್ಟಿ ಮ್ಯಾಗೆ ಮಾಡಿ ಹೊಸದಿತ್ತು ಸುಮಾರು ದಿನ ಮಧ್ಯಾಹ್ನ ತಿಂಡಿ ಅಂತ ಇಲ್ದಿತ್ತು ಆಮೇಲೆ ತಿಂಡಿ ಇಲ್ದಿದ್ದು ಹೇಳ್ರು ಮರ ಅಂದ್ರೆ ಆಗಲಿ ಆಮೇಲೆ ನಾಟಕ ಮಾಡ್ತಾನೆ ಆಮೇಲೆ ಎಲ್ಲರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಬಾ.